ನಮಸ್ಕಾರ. ಇದು ನನ್ನ ವಿಚಾರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನದ ವಿಚಾರ ದ್ವೇಷ. ಪ್ರತಿಯೊಬ್ಬರಲ್ಲಿಯೂ ಒಬ್ಬರಿಗಿಂದ ದ್ವೇಷನ ಅನುಭವಿಸ್ತಾನೆ ಇರ್ತಾರೆ. ಆದರೆ ಈ ದ್ವೇಷದಿಂದ ಹೊರಗೆ ಬರುವುದು ಹೇಗೆ, ಏನು ಮಾಡಬೇಕು, ಇದನ್ನು ತಿಳಿಸಲು ಬಂದಿದ್ದೇನೆ. ದ್ವೇಷ ನಮಗೆ, ಅವರಿಗೆ ನಾವು ಯಾರನ್ನು ದ್ವೇಷ ಮಾಡುತ್ತೇವೋ ಅವರಿಗೆ ಯಾವ ತೊಂದರೆಯೂ ಆಗುವುದಿಲ್ಲ. ಆದರೆ ದ್ವೇಷಿಸುತ್ತಾ ನಮ್ಮನ್ನು ನಾವು ಹಿಂಸೆ ಮಾಡಿಕೊಳ್ತಾ ಇರ್ತೀವಿ. ಖಂಡಿತ ನಮ್ಮ ನೆಮ್ಮದಿ ಹಾಳಾಗುತ್ತೆ. ಇದರಿಂದ ಹೊರಗೆ ಬರೋದು ಹೇಗೆ ಅಂದರೆ ಕ್ಷಮಿಸುವುದು. ಹೇಗೆ ಕ್ಷಮಿಸುವುದು? ಒಂದು, ಅವರಿಗೆ ಏನೂ ಗೊತ್ತಿಲ್ಲ, ಅವರಿಗೆ ಅಷ್ಟೇ ಬುದ್ಧಿ, ಅಷ್ಟೇ ತಿಳುವಳಿಕೆ, ಅವರಿಗೆ ದೇವರು ಕೊಟ್ಟಿರುವುದು ಅಷ್ಟೇ ಬುದ್ಧಿ. ನಮಗೆ ದೇವರು ಇಷ್ಟು ದೊಡ್ಡತನವನ್ನು ಕೊಟ್ಟಿದ್ದಾರೆ, ಇಷ್ಟು ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ. ನಮಗಿರುವಷ್ಟು ಒಳ್ಳೆ ಬುದ್ಧಿ ಅವರಲ್ಲಿ ಇಲ್ಲ. ಅವರ ಸಂಸ್ಕಾರನೇ ಆ ರೀತಿ. ಅವರನ್ನು ದ್ವೇಷಿಸಿ ನಮಗೆ ಯಾವುದೇ ಉಪಯೋಗವಿಲ್ಲ. ಹೇಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡುತ್ತದೋ ಅದನ್ನು ತಿಳಿದುಕೊಂಡು ನಮ್ಮನ್ನು ನಾವು ಶ್ರೇಷ್ಠರೆಂದು ಭಾವಿಸಿ ನಾವು ಹೋಗಿ ಅವರಿಗೆ ದ್ವೇಷ ಮಾಡಿ, ತೊಂದರೆ ಕೊಟ್ಟು, ಅವರಿಗೆ ನೋವು ಕೊಟ್ಟು ಇದೆಲ್ಲ ಮಾಡದಂತೆ ನಾವು ಅವರನ್ನು ಕ್ಷಮಿಸುತ್ತಾ ನಮ್ಮ ದೊಡ್ಡಸ್ತಿಕೆಯನ್ನು ತೋರಿಸೋಣ. ಇದು ನಮ್ಮ ಒಳಗಡೆ ನಮಗೂ ನೆಮ್ಮದಿ, ನಮ್ಮ ಸುತ್ತಲಿರೋರಿಗೂ ನೆಮ್ಮದಿ. ನಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರು ಇನ್ನೂ ಜಾಸ್ತಿ ನಮ್ಮನ್ನು ಪ್ರೀತಿಸುತ್ತಾರೆ. ದಯವಿಟ್ಟು ಯಾರನ್ನು ದ್ವೇಷಿಸಬೇಡಿ. ನಮಸ್ಕಾರ.